ಚಲನಚಿತ್ರದ ಪ್ರಾರಂಭದಲ್ಲಿ ಜಾಕ್ ಎನ್ನುವಂತಹ ಒಂದು ವ್ಯಕ್ತಿಯನ್ನು ತೋರಿಸ್ತಾರೆ. ಇದು ಸುಮಾರು 2077ನೇ ಇಸ್ವಿಯ ಸಂದರ್ಭದ ಕಥೆಯಾಗಿರುತ್ತೆ. ಭೂಮಿ ಮೇಲೆ ಯಾವ ಮನುಷ್ಯರು ಬದುಕಿಲ್ಲದೆ ಇರುವಂತಹ ಸಂದರ್ಭ, ಎಲ್ಲ ಏಲಿಯನ್ಸ್ನ ವಶ ಆಗಿದೆ. ಕೇವಲ ಕೆಲವು ಜನರು ಮಾತ್ರ ಬದುಕ್ತಿದ್ದಾರೆ. ಅವರು ಒಂದು ಸಿಸ್ಟಮ್ ಅನ್ನ ರಚನೆ ಮಾಡಿಕೊಂಡು ಭೂಮಿಯನ್ನ ರಕ್ಷಿಸ್ತಿದ್ದಾರೆ, ಅಥವಾ ಭೂಮಿಯಲ್ಲಿ ಅಳಿದುಳಿದವರನ್ನ ಸೇವ್ ಮಾಡ್ತಿದ್ದಾರೆ, ಅಥವಾ ಆ ಏಲಿಯನ್ಸ್ನ ವಿರುದ್ಧ ಹೋರಾಡ್ತಿದ್ದಾರೆ ಅನ್ನೋ ಥೀಮ್ನ ಆಧಾರದಲ್ಲಿರುವಂಥದ್ದು. ಏಲಿಯನ್ಸ್ಗಳು ಸಾಕಷ್ಟು ವರ್ಷಗಳ ಹಿಂದೆ ಸಂಪೂರ್ಣವಾಗಿ ಭೂಮಿಯನ್ನ ನಾಶ ಮಾಡ್ತಾರೆ. ಸಂಪೂರ್ಣ ಆ ಭೂಮಿಯಲ್ಲಿರೋ ಮನುಷ್ಯರುಗಳನ್ನ ಸಾಯಿಸ್ತಾರೆ. ನ್ಯೂಕ್ಲಿಯರ್ ವೆಪನ್ಸ್ಗಳಿಂದ ದೊಡ್ಡ ಜಟಾಪಟಿ ನಡೆಯುತ್ತೆ ಮನುಷ್ಯರಿಗೂ ಏಲಿಯನ್ಸ್ಗಳಿಗೂ. ಇದರಿಂದಾಗಿ ಸಂಪೂರ್ಣ ಭೂಮಿ ಧ್ವಂಸ ಆಗುತ್ತೆ. ಮನುಷ್ಯರುಗಳು ಕೆಲವೊಂದೊಂದಿಷ್ಟು ಉಳಿದಂಥವರು ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಚಂದ್ರದ ಮೇಲೆ ತಮ್ಮ ಹೊಸ ಜೀವನವನ್ನು ಕಟ್ಕೊಂಡಿರ್ತಾರೆ. ಜೊತೆಗೆ ಭೂಮಿಯಲ್ಲಿ ಕಂಟ್ರೋಲ್ ಅನ್ನು ತಗೊಳ್ಳಿಕ್ಕೆ ಅಥವಾ ಭೂಮಿಯಲ್ಲಿರುವ ಏಲಿಯನ್ಸ್ನ ವಿರುದ್ಧ ಹೋರಾಡಲಿಕ್ಕೆ ಒಂದಿಷ್ಟು ಸಿಸ್ಟಮ್ಗಳನ್ನ ಮಾಡಿಕೊಂಡು ಅದನ್ನ ನಡೆಸ್ತಾ ಇರ್ತಾರೆ. ಜಾಕ್ ಇದರ ಮೇನ್ ಕ್ಯಾರೆಕ್ಟರ್ ಆಗಿರ್ತಾನೆ. ಜಾಕ್ ಮತ್ತು ವಿಕ್ಟೋರಿಯಾ ಒಂದು ದೊಡ್ಡ ಟವರ್ ನಲ್ಲಿ ಅವರು ಜೀವನವನ್ನು ನಡೆಸ್ತಿರ್ತಾರೆ. ಅವರು ಅಲ್ಲಿ ಮೇಂಟೆನೆನ್ಸ್ ಅಥವಾ ನೋಡ್ಕೊಳ್ತಾ ಇರುವಂತಹ ಡ್ರೋನ್ಗಳ ರಿಪೇರಿ ಕೆಲಸವನ್ನ ಮಾಡೋದು ಅವರ ಕರ್ತವ್ಯ ಆಗಿರುತ್ತೆ. ಸೊ ಆದ್ರೆ ಜಾಕ್ಗೆ ಯಾವುದೋ ಒಂದಿಷ್ಟು ಹಳೆಯ ನೆನಪುಗಳು ಬಂದಿರುತ್ತೆ. ಸೊ ಈ ಎಲ್ಲ ವ್ಯಕ್ತಿಗಳನ್ನ ಇವೇನು ಮನುಷ್ಯರು ಇದಾರಲ್ಲ, ಇವರೆಲ್ಲರ ಮೈಂಡ್ ಸೆಟ್ ಅನ್ನ ಪ್ರೋಗ್ರಾಮ್ ಮಾಡಿರ್ತಾರೆ. ಹಳೆಯ ಯಾವ ನೆನಪುಗಳು ಬರದೇ ಇರುವ ರೀತಿಯಲ್ಲಿ ಪ್ರೋಗ್ರಾಮಿಂಗ್ ಅನ್ನ ಮಾಡಿರ್ತಾರೆ. ಸೊ ಅವರಿಗೆ ತನ್ನ ಬಾಲ್ಯದ ಬಗ್ಗೆ ಅಥವಾ ಯಾವುದ್ರ ಬಗ್ಗೆ ನೆನಪಿರಲ್ಲ, ಇವತ್ತಿನ ಕಾಲದ ಬಗ್ಗೆ ಮಾತ್ರ ಗೊತ್ತಿರುತ್ತೆ. ಸೊ ಪ್ರತಿನಿತ್ಯ ವಿಕ್ಟೋರಿಯಾ ಜಾಕ್ನಿಗೆ ಗೈಡ್ ಅನ್ನು ಮಾಡ್ತಾಳೆ. ಸಮುದ್ರದಲ್ಲೂ ಇವರು ದೊಡ್ಡ ದೊಡ್ಡ ಮಷಿನ್ಸ್ ಗಳನ್ನ ಅಳವಡಿಸಿರ್ತಾರೆ, ಸಮುದ್ರದ ನೀರನ್ನು ಪ್ಯೂರಿಫೈ ಮಾಡಲಿಕ್ಕೆ, ಎನರ್ಜಿಯನ್ನು ಜನರೇಟ್ ಮಾಡಲಿಕ್ಕೆ. ಪ್ರತಿನಿತ್ಯ ಜಾಕ್ ಓಡಾಡಿ ಎಲ್ಲೆಲ್ಲೋ ಡ್ರೋನ್ಗಳು ಹಾಳಾಗಿದೆ ಆ ಡ್ರೋನ್ಗಳನ್ನೆಲ್ಲ ಬಿಟ್ಟಿರ್ತಾರೆ. ಆ ಡ್ರೋನ್ಗಳಿಂದನೇ ಏಲಿಯನ್ಸ್ ವಿರುದ್ಧ ಹೋರಾಟ ನಡೀತಿರುತ್ತೆ. ಸೊ ಎಲ್ಲೇ ಡ್ರೋನ್ ಹಾಳಾಗಿದ್ರು ಹೋಗಿ ಅದನ್ನ ರಿಪೇರಿ ಮಾಡುವುದು ಜಾಕ್ನ ಕೆಲಸ ಆಗಿರುತ್ತೆ. ಸೊ ಹೀಗೆ ಅವನ ದಿನಚರಿ ನಡೀತಾ ಇರುತ್ತೆ. ವಿಕ್ಟೋರಿಯಾನಿಗೆ ಒಂದಿಷ್ಟು ಕಮಾಂಡ್ ಆಫೀಸ್ ನಿಂದ ಒಂದಿಷ್ಟು ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಸೊ ಅಲ್ಲಿ ಒಂದು ಲೇಡಿ ಪ್ರತಿಯೊಂದು ಇನ್ಫಾರ್ಮೇಶನ್ ಗೈಡೆನ್ಸ್ ಅನ್ನ ಎಲ್ಲಿ ಹೋಗ್ಬೇಕು, ಎಲ್ಲಿಗೆ ಹೋಗಬಾರ್ದು, ಇವರಿಗೆ ಕೆಲವು ಜಾಗಕ್ಕೆ ಹೋಗಲಿಕ್ಕೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಜಾಕ್ಗೆ ಯಾವಾಗಲೂ ತಲೆಯಲ್ಲಿ ಒಂದು ಹುಡುಗಿಯ ಮುಖ, ಒಂದಿಷ್ಟು ಕೆಲವು ಜಾಗಗಳು ನೆನಪು ಪದೇ ಪದೇ ಬರ್ತಾ ಇರುತ್ತೆ. ನಾರ್ಮಲಿ ಅಲ್ಲಿ ಯಾರಿಗೂ ಆ ನೆನಪುಗಳು ಬರದೇ ಇರುವ ರೀತಿಯಲ್ಲಿ ಕಮಾಂಡ್ ಅನ್ನ ಮಾಡಿರ್ತಾರೆ, ಪ್ರೋಗ್ರಾಮಿಂಗ್ ಅನ್ನ ಮಾಡಿರ್ತಾರೆ. ಆದ್ರೂ ಅವನಿಗೆ ಯಾವುದೋ ಒಂದಿಷ್ಟು ಹಳೆಯ ನೆನಪುಗಳು ಬರ್ತಾ ಇರುತ್ತೆ. ಅವನು ವಿಕ್ಟೋರಿಯಾ ಜೊತೆ ಮಾತಾಡ್ತಾ ನಾರ್ಮಲ್ ಜೀವನವನ್ನ ಕಳೀತಾ ಇರ್ತಾನೆ. ಸೊ ಎವ್ರಿ ಡೇ ಅಲ್ಲೇನೆ ಅವ್ರ ಜೀವನ ಆಗಿರುತ್ತೆ. ಟವರ್ ಎತ್ತರವಾದ ಟವರ್ ಆಗಿರುತ್ತೆ. ಅಲ್ಲಿ ಯಾವುದೇ ಏಲಿಯನ್ಸ್ ಬಂದು ಅಟ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಸಾಧ್ಯ. ಅವಳು ಮಾತ್ರ ಅವಳ ಕೆಲಸ ಏನು ಅಥವಾ ಅವಳಿಗೆ ಏನು ವಹಿಸಿದ್ದಾರೆ ಅದನ್ನ ಮಾತ್ರ ಮಾಡ್ತಾ ಇರ್ತಾಳೆ. ಜಾಕ್ ಸ್ವಲ್ಪ ಭಾವುಕ ಜೀವಿಯಾಗಿ ಭೂಮಿ ಬಗ್ಗೆ ಆಗಿರ್ಬೋದು ಅಥವಾ ಅವನ ಜೀವನದ ನೆನಪುಗಳ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಒಂದಿಷ್ಟು ಆಸಕ್ತಿಗಳಿಂದ ಅವನ ಜೀವನ ನಡೀತಾ ಇರುತ್ತೆ. ಸೊ ಒಂದು ಗಂಡ ಹೆಂಡತಿ ರೀತಿಯಲ್ಲೇ ಇವರು ಇರ್ತಾರೆ. ಆದ್ರೆ ಅವಳು ಕೇವಲ ಕೆಲಸದಲ್ಲಿ ಮಾತ್ರ ಅವಳ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಾಳೆ. ಸೊ ಏಲಿಯನ್ಸ್ ಯಾವ್ಯಾವ ರೀತಿ ಅಟ್ಯಾಕ್ ಮಾಡಿದ್ರು ಅದನ್ನ ಇವಾಗ ಯಾವ ರೀತಿ ಡ್ರೋನ್ಗಳಿಂದ ಅವರ ವಿರುದ್ಧ ಹೋರಾಡಬೇಕು ಅನ್ನೋದು ಇವರ ಒಂದು ಕೆಲಸ ಆಗಿರುತ್ತೆ. ಇವರು ಅದೇ ರೀತಿ ಸಾಕಷ್ಟು ಇವರ ಲೆಕ್ಕದಲ್ಲಿ ಒಂದಿಷ್ಟು ಏಲಿಯನ್ಸ್ ಅನ್ನ ಭೂಮಿಯಲ್ಲಿ ಸಾಯಿಸ್ತಾ ಇರ್ತಾರೆ, ಪವರ್ ಅನ್ನ ಜನರೇಟ್ ಮಾಡ್ತಾ ಇರ್ತಾರೆ. ಆ ಪವರ್ ಅನ್ನ ಮೇನ್ ಅವರ ಒಂದು ಉಪಗ್ರಹ ಇದೆಯೋ ಅಥವಾ ಒಂದು ಜಾಗ ಇದೆಯೋ, ಅವರ ಮೇನ್ ಹೆಡ್ ಆಫೀಸ್ ಇದೆಯೋ, ಅದಕ್ಕೆ ಇಲ್ಲಿಂದ ರವಾನೆಯನ್ನ ಮಾಡ್ತಾ ಇರ್ತಾರೆ. ಭೂಮಿಯಿಂದ ಸಂದೇಶಗಳು ಅಥವಾ ಅಲ್ಲಿಯ ಶಕ್ತಿ ಹೋಗ್ತಿರುತ್ತೆ. ಅಲ್ಲಿಂದ ಇವರಿಗೆ ಕಮಾಂಡಿಂಗ್ ಸಿಗ್ತಾ ಇರುತ್ತೆ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ಪ್ರತಿಯೊಂದನ್ನು ಕಮಾಂಡಿಂಗ್ ಆ ಹೆಡ್ ಆಫೀಸ್ ನಿಂದ ಒಂದು ಲೇಡಿಯ ರೂಪದಲ್ಲಿ, ಲೇಡಿಯ ವಾಯ್ಸ್ ನಲ್ಲಿ ಬರ್ತಾ ಇರುತ್ತೆ. ಸೊ ಇವರು ಅದರ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಪ್ರಕಾರದಲ್ಲಿ ಭೂಮಿಯಲ್ಲಿ ಆ ಏಲಿಯನ್ಸ್ ಗಳ ಜಾಗ ಅವರು ಜಾಗ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ವಿರುದ್ಧ ಹೋರಾಡಿ ಮತ್ತೆ ಭೂಮಿಯನ್ನು ನಾವು ವಾಪಸ್ ತಗೊಳ್ಬೇಕು ಅನ್ನೋದು ಇವರ ಕೆಲಸ ಆಗಿರುತ್ತೆ. ಸೊ ಜಾಕ್ ಹೀಗೆ ಒಂದಿನ ಹೊರಡ್ತಾನೆ. ಯಾವುದೋ ಒಂದು ಡ್ರೋನ್ ಹಾಳಾಗಿದೆ ಅಂತ ಅವನಿಗೆ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣ ತನ್ನ ವಿಮಾನವನ್ನ ತಗೊಂಡು ಹೊರಡ್ತಾನೆ. ಬಟ್ ವಾತಾವರಣ ತುಂಬಾ ಕೆಟ್ಟದಾಗಿರುವ ಕಾರಣದಿಂದಾಗಿ ಅವನ ವಿಮಾನ ಕಂಟ್ರೋಲ್ ತಪ್ಪೋಗುತ್ತೆ. ಆದ್ರೂ ಅವನು ಹೇಗೇಗೋ ಮಾಡಿ ತುಂಬಾ ಅನುಭವ ಇರೋದ್ರಿಂದಾಗಿ ಅವನು ತಕ್ಷಣ ಒಂದು ಝೋನ್ ನಲ್ಲಿ ಹೋಗಿ ಅವನ ವಿಮಾನವನ್ನ ಲ್ಯಾಂಡ್ ಮಾಡ್ತಾನೆ. ಸೊ ನಿಧಾನವಾಗಿ ಲ್ಯಾಂಡ್ ಮಾಡ್ತಾನೆ. ಅದೊಂದು ಹಳೆಯ ಕಾಲದ ದೊಡ್ಡ ಸ್ಟೇಡಿಯಂ ಆಗಿರುತ್ತೆ. ಅಲ್ಲಿ ಒಂದು ಡ್ರೋನ್ ಕೂಡ ಹಾಳಾಗಿರುತ್ತೆ. ಸೊ ಆ ಡ್ರೋನ್ ಅನ್ನ ಇವನು ರಿಪೇರಿ ಮಾಡ್ಬೇಕಾಗಿರುತ್ತೆ. ಬಟ್ ಸರಿಯಾದ ಅಲ್ಲಿಂದ ಇನ್ಫಾರ್ಮೇಶನ್ ಈ ಹೆಡ್ ಆಫೀಸ್ಗೆ ವಿಕ್ಟೋರಿಯಾಗೆ ಬರ್ತಾ ಇರಲ್ಲ. ವಿಕ್ಟೋರಿಯಾ ಅವನಿಗೆ ಗೈಡ್ ಅನ್ನ ಮಾಡ್ತಿರ್ತಾಳೆ ಅಥವಾ ಅಲ್ಲಿಯ ಸೆಕ್ಯೂರಿಟಿ ಬಗ್ಗೆ ತಿಳಿಸ್ತಾ ಇರ್ತಾಳೆ. ಇವನು ಹೋಗಿ ಆ ಡ್ರೋನ್ ಅನ್ನ ಸರಿಯಾಗಿ ಮಾಡ್ತಾನೆ. ಅಲ್ಲೇ ಹತ್ತಿರದಲ್ಲಿ ಇನ್ನೂ ಒಂದು ಡ್ರೋನ್ ಹಾಳಾಗಿರುತ್ತೆ. ಬಟ್ ಅದಕ್ಕೆ ಬೇಕಾದ ವೆಪನ್ಸ್ ಇವನಲ್ಲಿ ಇರಲ್ಲ. ಇವನಿಗೆ ಒಂದ್ಸಲ ಸ್ಟೇಡಿಯಂ ಎಲ್ಲ ನೋಡಿದಾಗ ಜೋರಾಗಿ ಕಿರ್ಚಿ ಅಲ್ಲಿಯ ಹಳೆಯ ನೆನಪುಗಳನ್ನ ಅಥವಾ ಹಳೆಯ ಕಾಲವನ್ನು ನೆನಪು ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾನೆ. ಅವನಿಗೆ ಒಂದಿಷ್ಟು ಪುಸ್ತಕದಲ್ಲಿ ಅಥವಾ ಒಂದು ಪ್ರೋಗ್ರಾಮಿಂಗ್ ಅಲ್ಲಿ ಈ ತರ ಇತ್ತು ಮುಂಚಿನ ಜೀವನ ಅಂತ ತೋರಿಸಿರ್ತಾರೆ. ಬಟ್ ಅವನ ವೈಯಕ್ತಿಕ ಜೀವನದ ಬಗ್ಗೆ ಎಲ್ಲದನ್ನು ಅರೇಂಜ್ ಮಾಡಿರ್ತಾರೆ. ಸೊ ಅವನು ಅಲ್ಲಿಂದ ತಕ್ಷಣ ಒಂದೊಂದು ಬೈಕ್ ಇರುತ್ತೆ. ಆ ಬೈಕ್ ಅನ್ನು ತಗೊಂಡು ಅಲ್ಲಿಯ ಒಂದು ಡ್ರೋನ್ ಅನ್ನ ರಿಪೇರಿಯನ್ನ ಮುಗಿಸಿ ಸೊ ಹತ್ತಿರದಲ್ಲಿ ಅದು ಎಲ್ಲಿದೆ ಅಂತ ಹುಡ್ಕೊಂಡು ಹೊರಡ್ತಾನೆ. ಅದೇ ಸಂದರ್ಭದಲ್ಲಿ ಒಂದು ನಾಯಿ ಬರುತ್ತೆ. ಬಟ್ ಇಲ್ಲಿ ಏನು ಅಂದ್ರೆ ಆ ಡ್ರೋನ್ಸ್ ಗಳು ವಿಕ್ಟೋರಿಯಾ ಮತ್ತೆ ಜಾಕ್ನಿಗೆ ಏನು ಮಾಡಲ್ಲ. ಸೊ ಅವನ ಮುಖವನ್ನ ಸ್ಕ್ಯಾನ್ ಮಾಡಿದಾಗ ಅವರಿಗೆ ಏನೂ ತೊಂದರೆ ಕೊಡಲ್ಲ. ಅದು ಬಿಟ್ಟು ಬೇರೆ ಯಾವುದೇ ಪ್ರಾಣಿಗಳಿರ್ಲಿ, ಯಾವುದೇ ಆಬ್ಜೆಕ್ಟ್ಸ್ ಗಳಿರ್ಲಿ, ಅದ್ರ ಮೇಲೆ ಅದು ದಾಳಿಯನ್ನು ಮಾಡುತ್ತೆ. ಆ ರೋಬೋಟ್ಸ್ಗಳು ಅಥವಾ ಆ ಡ್ರೋನ್ಸ್ಗಳು ದಾಳಿಯನ್ನು ಮಾಡುವ ರೀತಿಯಲ್ಲಿ ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಸೊ ಜಾಕ್ ಅಲ್ಲಿ ಒಂದು ಕಟ್ಟೆಯಲ್ಲಿ ಕೂರ್ತಾನೆ. ಸುತ್ತ ಆ ಭೂಮಿಯ ವಾತಾವರಣವನ್ನ ಹಳೆ ನೆನಪುಗಳನ್ನ ಮೇಲಕ್ಕೆ ಹಾಕ್ಲಿಕ್ಕೆ ನೋಡ್ತಾನೆ. ಸೊ ತಕ್ಷಣ ಅಲ್ಲೇ ಒಂದು ಅವನ ವಿಶೇಷವಾದ ಬೈಕ್, ಹೊಸ ಅದ್ಭುತವಾದ ಟೆಕ್ನಾಲಜಿಯ ಬೈಕ್ಗಳಿರುತ್ತೆ. ಸೊ ಅದನ್ನು ತಗೊಂಡು ಮತ್ತೊಂದು ಡ್ರೋನ್ ಹುಡ್ಕೊಂಡು ಹೊರಡ್ತಾನೆ. ಆ ಡ್ರೋನ್ ಹುಡ್ಕೊಂಡು ಒಂದು ಸುರಂಗದ ಒಳಗಡೆ ಇದೆ ಅಂತ ಸಿಗ್ನಲ್ ಬರ್ತಿರುತ್ತೆ.
ಅವಳಂತಾಳೆ ಈ ಸಿಗ್ನಲ್ ಯಾಕೋ ಸರಿ ಇಲ್ಲ, ಡೌಟ್ ಇದೆ, ಅದ್ರ ಒಳಗಡೆ ಏನಾದ್ರು ತೊಂದರೆ ಇರ್ಬೋದು ಅಥವಾ ಏಲಿಯನ್ಸ್ ಫೇಕ್ ಆಗೋದು ಮಾಡಿರ್ಬೋದು ಅಂತ. ಇವನು ಆದ್ರೂ ಒಂದು ಧೈರ್ಯವನ್ನು ಮಾಡಿ ನಿಧಾನವಾಗಿ ಅದ್ರ ಒಳಗಡೆ ಇಳಿದು ಹೋಗ್ತಾನೆ. ಅದು ಒಂದು ಹಳೆಯ ಕಾಲದ ಲೈಬ್ರರಿ ಆಗುತ್ತೆ. ಆ ಲೈಬ್ರರಿಯಲ್ಲಿ ಅವನಿಗೆ ಒಂದಿಷ್ಟು ಪುಸ್ತಕಗಳು ಸಿಗುತ್ತೆ. ಜೊತೆಗೆ ಕಾಲಕ್ರಮೇಣ ಅಲ್ಲಿ ಯಾವುದೋ ಏಲಿಯನ್ಸ್ ಇದಾವೆ, ತನ್ನ ಟ್ರ್ಯಾಪ್ ಮಾಡಿದಾವೆ ಅನ್ನೋದು ಗೊತ್ತಾಗುತ್ತೆ. ಇನ್ನೇನು ಅವನ ಮೇಲೆ ಆ ಏಲಿಯನ್ಸ್ಗಳು ದಾಳಿ ಮಾಡಬೇಕು ಅನ್ನೋ ಸಂದರ್ಭಕ್ಕೆ ತಕ್ಷಣ ಅಲ್ಲಿ ಆ ಡ್ರೋನ್ ಬರುತ್ತೆ. ಡ್ರೋನ್ ಬಂದು ಇವನ ಸುತ್ತ ಇರುವಂತಹ ಎಲ್ಲ ಏಲಿಯನ್ಸ್ ಏನಿದೆ ಅದನ್ನೆಲ್ಲ ಸಾಯಿಸಾಕತ್ತೆ. ಸೊ ಇವನು ಹೇಗೋ ಮಾಡಿ ಬಚಾವಾಗಿ ಆ ಸುರಂಗದಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಅವನ ಬೈಕಲ್ಲಿ ಇರಲ್ಲ, ಆ ಪುಸ್ತಕವನ್ನು ಜೊತೆಯಲ್ಲಿ ಇಟ್ಟಿರ್ತಾನೆ. ಹೇಗೇಗೋ ಮಾಡಿ ಅಂತೂ ಅವನ ಟವರ್ಗೆ ವಾಪಸ್ ಮರಳಿ ಬರ್ತಾನೆ. ಸೊ ಮರಳಿ ಬಂದಾಗ ವಿಕ್ಟೋರಿಯಾ ಇವನು ಹೇಳಿದ ಮಾತು ಕೇಳ್ತಿಲ್ವಲ್ಲ, ಅವನ ತಲೆಯಲ್ಲಿ ಏನೋ ಒಂದು ರೀತಿಯ ಗೊಂದಲ. ಆ ಪುಸ್ತಕದಲ್ಲಿ ಬರೆದಿರುವಂತಹ ಏನ್ಷಿಯಂಟ್ ಕಥೆಗಳ ಬಗ್ಗೆ ಆಗಿರ್ಬೋದು, ಇದನ್ನೆಲ್ಲೋ ಓದಿದ್ದೀನಿ ಅಥವಾ ಇದಕ್ಕೆ ಏನೋ ಕನೆಕ್ಷನ್ಸ್ ಇದೆ, ನನಗೇನೋ ಒಂದಿಷ್ಟು ಮರೆತಿದೆ, ನಾನು ಅದನ್ನ ತಿಳ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ. ಜೊತೆಗೆ ಅವನೊಂದು ಗಿಡವನ್ನು ಬೆಳೆದಿರ್ತಾನೆ, ಅದರಿಂದ ಹೂವನ್ನು ಬೆಳೆದು ಅವಳಿಗೆ ಕೊಡಬೇಕು ಅನ್ನೋದು ಆಸೆ ಆಗಿರುತ್ತೆ. ಬಟ್ ಅವಳು ಅದನ್ನ ನೋಡಿದ ತಕ್ಷಣ ಅದನ್ನ ಆ ಟವರ್ ನಿಂದ ಎಸ್ದು ಬಿಡ್ತಾಳೆ. ಯಾಕೆಂದ್ರೆ ಸಂಪೂರ್ಣವಾಗಿ ಭೂಮಿಯ ಜೊತೆ ಯಾವುದೇ ಕನೆಕ್ಷನ್ಸ್ ಇಟ್ಕೊಳ್ಳೋಂಗಿಲ್ಲ ಅಂತ ಅವರಿಗೆ ಹೆಡ್ ಆಫೀಸ್ ಇಂದ ಕಮಾಂಡ್ ಆಗಿರುತ್ತೆ. ಅವನಿಗೆ ಇವಳ ಮೇಲೆ ಒಂದು ರೀತಿಯ ಪ್ರೀತಿ ಇದ್ರು ಅವಳಿಗೆ ಮಾತ್ರ ಅವಳ ಕೆಲಸ ಅಥವಾ ಅವಳು ಹೆಡ್ ಕಮಾಂಡ್ ಏನ್ ಬರುತ್ತೋ ಅದನ್ನ ಮಾತ್ರ ಮಾಡೋದು ಅವಳ ಮನಸ್ಥಿತಿ ಆಗಿರುತ್ತೆ. ವಿಕ್ಟೋರಿಯಾ ಮನಸ್ಥಿತಿ ಆ ತರದಾಗಿರುತ್ತೆ. ಹಾಗೆ ಜಾಕ್ಗೂ ಕೂಡ ಅವಳ ಮೇಲೆ ಒಂದಿಷ್ಟು ಭಾವನೆಗಳಿರುತ್ತೇನೆ ಹೊರತು ಸಂಪೂರ್ಣವಾಗಿ ಅವಳನ್ನ ಒಪ್ಪಿರೋದಿಲ್ಲ. ಯಾಕಂದ್ರೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಹಳೆಯ ಫೋಟೋ ಅಥವಾ ಒಂದು ಹಳೆಯ ಚಿತ್ರಣ ಅವನ ಕಣ್ಣಿಗೆ ಕಾಣ್ತಾನೆ ಇರುತ್ತೆ. ಸೊ ಹೀಗೆ ಒಂದು ನೈಟ್ ನಲ್ಲಿ ಒಳಗಡೆ ಸ್ವಿಮ್ಮಿಂಗ್ ಅನ್ನು ಮಾಡ್ತಾರೆ. ಮತ್ತೆ ಅಲ್ಲಿ ಕೂಡ ಅವನಿಗೆ ಆ ಹಳೆಯ ಮುಖನೇ ನೆನಪಾಗುತ್ತೆ, ಎಷ್ಟೋ ವರ್ಷಗಳ ಹಿಂದೆ ನೋಡಿದ ನೆನಪು. ಇದೇ ಸಂದರ್ಭಕ್ಕೆ ಒಂದು ದೊಡ್ಡ ಪ್ರಮಾಣದ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಏನು ಅಂತ ಕಮಾಂಡ್ ತಿಳ್ಕೊಂಡಾಗ ಇವರು ಸಮುದ್ರದಿಂದ ಎನರ್ಜಿಯನ್ನ ಜನರೇಟ್ ಮಾಡ್ತಾ ಇರುವಂತದ್ರ ಮೇಲೆ ದಾಳಿಯಾಗಿದೆ. ಸೊ ಒಂದಿಷ್ಟು ಏಲಿಯನ್ಸ್ಗಳು ಅದ್ರ ಮೇಲೆ ದಾಳಿ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ. ಒಂದು ತುಂಬಾ ಕೆಟ್ಟ ನ್ಯೂಸ್ ಆಗಿರುತ್ತೆ. ಅಷ್ಟು ದೊಡ್ಡ ಮಷಿನ್ ಅನ್ನ, ಆ ದೊಡ್ಡ ಸೆಟಪ್ ಅನ್ನ ಧ್ವಂಸಗೊಳಿಸಿರುತ್ತೆ. ಇದೇ ಡ್ರೋನ್ ಗಳನ್ನು ಯೂಸ್ ಮಾಡ್ಕೊಂಡು ಇವರ ಡ್ರೋನ್ ಅನ್ನೇ ಅದರಲ್ಲಿರೋ ಫ್ಯೂಯಲ್ ಅನ್ನ ತಗೊಂಡು ಇವರ ವಿರುದ್ಧನೇ ಅಟ್ಯಾಕ್ ಅನ್ನು ಮಾಡಿದಾವೆ. ಅದು ಆ ಏಲಿಯನ್ಸ್ ಮಾಡಿದಾವೆ. ಸೊ ಅದನ್ನ ರಿಸಾಲ್ವ್ ಮಾಡಬೇಕು, ಮತ್ತಷ್ಟು ಡ್ರೋನ್ಗಳನ್ನ ರಿಪೇರಿ ಮಾಡಬೇಕು ಅಥವಾ ಅದನ್ನ ಕಳಿಸಿ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತ ಹೆಡ್ ಆಫೀಸ್ ಇಂದ ಕಮಾಂಡ್ ಬರುತ್ತೆ. ಸೊ ಇವನು ಕೂಡ ಜಾಕ್ ಕೂಡ ಆ ಜಾಗಕ್ಕೆ ಹೋಗ್ತಾ ಇರ್ತಾನೆ. ಆ ಜಾಗದಲ್ಲಿ ಏನಾಗಿದೆ, ಸೊ ಎಕ್ಸಾಕ್ಟ್ ಅಲ್ಲಿ ಏನ್ ನಡೀತಿದೆ, ಅಲ್ಲಿ ಏನು ಧ್ವಂಸ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ. ಸೊ ಇವಳು ವಿಕ್ಟೋರಿಯಾ ಕೂಡ ಕಮಾಂಡ್ ಇಂದ ಏನ್ ಬಂದಿರುತ್ತೋ ಅದನ್ನ ತಿಳಿಸ್ತಾ ಇರ್ತಾರೆ. ಸೊ ಅವನು ಅಲ್ಲಿ ಆ ಜಾಗವನ್ನ ನೋಡ್ಲಿಕ್ಕೆ ಅಂತ ಹೋಗ್ತಾನೆ. ಅಲ್ಲೊಂದಿಷ್ಟು ರೇಡಿಯೇಷನ್ ಸಿಗ್ನಲ್ಸ್ ಗಳು ಕೂಡ ಬರ್ತಿರುತ್ತೆ. ಇವನು ಆ ಸಿಗ್ನಲ್ ನ ಹತ್ತಿರಕ್ಕೆ ಜಾಕ್ ಹೋಗ್ತಾ ಇರ್ತಾನೆ. ಅದೊಂದು ಹಳೆಯ ಕಾಲದ ವಾಚ್ ಟವರ್ ಆಗಿರುತ್ತೆ. ಅಲ್ಲಿಂದ ಸಿಗ್ನಲ್ ಬರ್ತಿರುತ್ತೆ. ಅವನು ಏನು ಅಂತ ನೋಡೋಕೆ ಅಂತ ಅಲ್ಲಿ ಹೋಗ್ತಾನೆ. ಅದು ಸಂಪೂರ್ಣವಾಗಿ ಧ್ವಂಸ ಆಗಿರುತ್ತೆ. ಸೊ ಅಲ್ಲಿ ಹೋಗಿ ಅಲ್ಲೂ ಅವನು ಭಯ ಇರುತ್ತೆ, ಇಲ್ಲಿ ಯಾವ್ದಾದ್ರು ಏಲಿಯನ್ಸ್ ತನ್ನನ್ನ ಅಟ್ಯಾಕ್ ಮಾಡಿರ್ಬೋದು ಅಥವಾ ಅಲ್ಲಿ ಕರ್ಸ್ಕೊಂಡಿರ್ಬೋದು ಅಂತ. ಹಾಗೆ ಸುತ್ತಮುತ್ತ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ. ಒಂದು ಅರ್ಥದಲ್ಲಿ ಇವನ ಹಳೆಯ ನೆನಪುಗಳನ್ನ ಮತ್ತೆ ಮರುಕಳಿಸಲು ಇಲ್ಲೊಂದು ಒಳ್ಳೆ ಅವಕಾಶ ಇರುತ್ತೆ. ಎಷ್ಟೋ ಹಳೆಯ ನೆನಪುಗಳು ಇಲ್ಲಿ ಅವನಿಗೆ ಸಿಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಇನ್ನೊಂದು ಕಡೆಯಲ್ಲಿ ವಿಕ್ಟೋರಿಯಾ ಅವನನ್ನು ವಾಪಸ್ ಕರೆಸಲಿಕ್ಕೆ ರೇಡಿಯೇಷನ್ ಝೋನ್ ದಾಟಿ ಹೋಗುವ ಪರ್ಮಿಷನ್ ಅವ್ರಿಗಿರಲ್ಲ. ಬಟ್ ಇವನಿಗಂತಾರೆ ನೀ ರೇಡಿಯೇಷನ್ ಝೋನ್ ದಾಟಿ ಹೋಗ್ಬಾರ್ದು ಅಂತ. ಆದ್ರೂ ಅವನು ತಪ್ಪಿಸ್ಕೊಂಡು ಹೋಗ್ತಾನೆ. ವಾಸ್ತವವಾಗಿ ಜಾಕ್ ಕೆಳಗಡೆ ಭೂಮಿಯಲ್ಲಿ ಕೂಡ ಒಂದು ಮನೆಯನ್ನ ಮಾಡ್ಕೊಂಡಿರ್ತಾನೆ. ಈ ಮಾತನ್ನ ವಿಕ್ಟೋರಿಯಾನಿಗೂ ತಿಳಿಸಿರಲ್ಲ, ಹೆಡ್ ಆಫೀಸ್ಗೂ ತಿಳಿಸಿರಲ್ಲ ಅಥವಾ ಆ ಕಮಾಂಡ್ ಸೆಂಟರ್ಗೆ ತಿಳಿಸಿರಲ್ಲ. ಅಲ್ಲೇ ಒಂದಿಷ್ಟು ಅವನ ಹಳೆಯ ಬಾಸ್ಕೆಟ್ ಬಾಲ್ ಗೇಮ್ಗಳಾಗೋದು, ಪ್ರಾಣಿಗಳನ್ನ ಅಥವಾ ಮೀನುಗಳನ್ನ ಸಾಕಿರೋದು, ಸಿಕ್ಕಪಟ್ಟ ಗೊಂಬೆಗಳು. ಯಾಕಂದ್ರೆ ಅವನಿಗೆ ಭೂಮಿಯ ಜೊತೆ ಬದುಕಬೇಕು, ಭೂಮಿಯಲ್ಲಿ ಬದುಕಬೇಕು, ಭೂಮಿಯನ್ನ ತೊರೆದು ನಾವು ಹೋಗ್ಬಾರ್ದು ಅನ್ನೋದು ಅವನ ಮನಸ್ಥಿತಿ ಆಗಿರುತ್ತೆ. ಆದ್ರೆ ಅದಕ್ಕೆ ಪರ್ಮಿಷನ್ ಇಲ್ಲದೆ ಇರೋ ಕಾರಣ ಯಾರಿಗೂ ಹೇಳದೆ ಮಾಡ್ತಾ ಇರ್ತಾನೆ. ಇದೇ ಸಂದರ್ಭಕ್ಕೆ ಅವನಿಗೊಂದು ಸ್ಪೇಸ್ ಶಿಪ್ ಕ್ರಾಶ್ ಆಗ್ತಾ ಇರೋದು ಕಾಣುತ್ತೆ. ಸೊ ತಕ್ಷಣದಲ್ಲಿ ಕಮಾಂಡ್ ಆಫೀಸ್ ಅನ್ನು ಕೇಳ್ತಾನೆ ಏನೋದು ಅಂತ. ವಿಕ್ಟೋರಿಯಾ ಅಂತಲ್ಲಿ ಯಾವುದೋ ಅನ್ನೋನ್ ಸ್ಪೇಸ್ ಶಿಪ್ ಭೂಮಿಗೆ ಬಂದು ಅಪ್ಪಳಿಸಿದೆ ಅಂತ. ತಕ್ಷಣ ಇವನು ತನ್ನ ವಿಮಾನವನ್ನು ಹತ್ಕೊಂಡು ಅಲ್ಲಿಗೆ ಹೊರಡ್ತಾನೆ. ಅವಳಂತಲ್ಲ ನೀವು ಅಲ್ಲಿ ಹೋಗೋಕೆ ಪರ್ಮಿಷನ್ ಇಲ್ಲ, ನೀನು ಅಲ್ಲಿ ಹೋಗ್ಬಾರ್ದು ಅಂತ. ಬಟ್ ಆದ್ರೂ ಇವನು ಅದನ್ನ ಕೇಳಲ್ಲ. ಜಾಕ್ ತಕ್ಷಣ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಒಂದು ದೊಡ್ಡ ಶಿಪ್ ಅಲ್ಲಿ ಕ್ರಾಶ್ ಆಗಿರುತ್ತೆ. ಜೊತೆಗೆ ಅದರಲ್ಲಿ ಒಂದಿಷ್ಟು ಜನ ನಿದ್ದೆಯಲ್ಲಿ ಇರುವಂತಹ ಒಂದಿಷ್ಟು ಕ್ಲೋನ್ ನ ಒಳಗಡೆ ಇರುವಂತಹ ಒಂದಿಷ್ಟು ಜನರು ಕಾಣಿಸ್ತಾರೆ. ಸೊ ನಿಧಾನವಾಗಿ ಹೋಗಿ ನೋಡ್ತಾನೆ, ಅದರೊಳಗೆಲ್ಲ ಮನುಷ್ಯರು ಇರ್ತಾರೆ. ಜೊತೆಗೆ ಒಂದು ಬಾಕ್ಸ್ ನಲ್ಲಿ ಇವನು ಏನು ಕನಸಲ್ಲಿ ಬರ್ತಿತ್ತಲ್ಲ ಆ ಒಂದು ಹುಡುಗಿಯ ಮುಖ ಕೂಡ ಇರುತ್ತೆ. ಅವಳ ಹೆಸರು ಜೂಲಿಯಾ ಅಂತ ಆಗಿರುತ್ತೆ. ಆ ಜೂಲಿಯಾನ ಮುಖ ಕೂಡ ಅವನಿಗೆ ಕಾಣುತ್ತೆ. ಸೊ ಅದನ್ನು ರಕ್ಷಣೆ ಮಾಡ್ಬೇಕು ಅಂತ ನೋಡ್ತಿರ್ತಾನೆ. ತಕ್ಷಣದಲ್ಲಿ ಅಲ್ಲೊಂದಿಷ್ಟು ಡ್ರೋನ್ಗಳು ಬರುತ್ತೆ. ಆ ಡ್ರೋನ್ಗಳು ಬಂದು ಎಲ್ಲ ಆ ಕ್ಲೋನ್ ಒಳಗಿರುವ ಮನುಷ್ಯನನ್ನ ಸಾಯಿಸ್ತಾ ಹೋಗುತ್ತೆ. ಇವನು ಹೇಗೋ ಮಾಡಿ ಆ ಜೂಲಿಯಾ ಇರುವಂತಹ ಒಂದು ಬಾಕ್ಸ್ ಅನ್ನು ಮಾತ್ರ ರಕ್ಷಣೆ ಮಾಡ್ತಾನೆ. ಅವನಿಗೆ ಆ ಹುಡುಗಿಯ ಜೊತೆ ಮಾತಾಡ್ಬೇಕು ಅಥವಾ ಹುಡುಗಿ ಎಷ್ಟೋ ವರ್ಷ ನಾವು ನೆನಪಲ್ಲಿರುತ್ತೆ. ತಕ್ಷಣ ಆ ಕ್ಲೋನ್ ಅನ್ನ ಇವನ ಗಾಡಿಯಲ್ಲಿ ಹಾಕೊಂಡು ಇಲ್ಲಿ ಎಲ್ಲರಿಗೂ ಅಲ್ಲಿ ಕ್ರಿಯೇಷನ್ಸ್ಗಳು ಆ ಏಲಿಯನ್ಸ್ ಗಳನ್ನೇ ಅಟ್ಯಾಕ್ ಮಾಡ್ತಾ ಇರೋದಂತ ಇವರ ಮನಸ್ಥಿತಿ ಆಗಿರುತ್ತೆ. ಇವನು ತಕ್ಷಣ ಆ ಕ್ಲೋನ್ ಅನ್ನ ತಗೊಂಡ್ಬರ್ತಾನೆ. ವಿಕ್ಟೋರಿಯನ್ಗೆ ಆ ಬಾಗಿಲನ್ನು ತೆಗಿ ಅಂತ ಹೇಳಿ ಅವ್ರ ಒಳಗಡೆ ಹೋಗಿ ಅದನ್ನು ಓಪನ್ ಮಾಡಿ ನೋಡ್ತಾನೆ. ಸುಮಾರು 60 ವರ್ಷಗಳಿಂದ ಆ ಕ್ಲೋನ್ ಒಳಗಡೆ ಜೂಲಿಯಾ ನಿದ್ದೆ ಮಾಡ್ತಾ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ಅದನ್ನು ಪ್ರೋಗ್ರಾಮಿಂಗ್ ಮಾಡಿರ್ತಾರೆ. ಜೂಲಿಯಾ ಅಂತ ವಿಕ್ಟೋರಿಯಾ ಅಂತಾಳೆ ಇದನ್ನ ನಾವು ಹೆಡ್ ಆಫೀಸ್ ತಿಳಿಸ್ಬೇಕು ಅಂತ. ಅವನಂತಾನೆ ಇಲ್ಲ, ಹೆಡ್ ಆಫೀಸ್ ಅಂದ್ರೆ ಆ ಡ್ರೋನ್ ಕಳಿಸಿರೋದು ಅದನ್ನೆಲ್ಲ ಡೆಸ್ಟ್ರಾಯ್ ಮಾಡ್ಲಿಕ್ಕೆ. ಸೊ ಅವರಿಗೆ ಇದ್ರ ಬಗ್ಗೆ ಗೊತ್ತಿದೆ. ಬಟ್ ಇವಳು ಬದುಕಿದಾಳೆ, ಇವಳನ್ನ ನಾವು ಕಾಪಾಡಿದೇವೆ ಅನ್ನೋದು ಹೆಡ್ ಆಫೀಸ್ಗೆ ಗೊತ್ತಾಗಬಾರ್ದು. ಯಾವುದೇ ಕಾರಣಕ್ಕೂ ಅದು ಗೊತ್ತಾಗಬಾರ್ದು. ನಾನು ಇವಳನ್ನ ರಕ್ಷಿಸಲೇಬೇಕು ಅಂತ ತಿಳಿಸ್ತಾನೆ.
ಜೊತೆಗೆ ನಿಧಾನವಾಗಿ ಅವಳಿಗೆ ಮೆಡಿಸಿನ್ಸ್ ಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಬಟ್ ಅವಳು ಎಚ್ಚರ ಆದ ತಕ್ಷಣ ಜಾಕ್ ಅನ್ನ ಗುರ್ತಿಡಿತಾಳೆ, ಅವನ ಹೆಸರನ್ನೇ ಹಿಡಿದು ಕರೀತಾಳೆ. ಇದು ಜಾಕನಿಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ. ಸೊ ಎಲ್ಲೋ ಇವಳಿಗೆ ನನಗೆ ಗೊತ್ತಿದ್ದೀನಾ ಅಥವಾ ನನ್ನ ಹಳೆಯ ನೆನಪುಗಳು ಇವಳಿಗಿರ್ಬೋದಾ ಅನ್ನೋದೆಲ್ಲ ಅವನಿಗೆ ಗೊಂದಲಮಯ ಆಗಿರುತ್ತೆ. ಸೊ ನಿಧಾನವಾಗಿ ಅವಳು ಚೇತರಿಕೆಯ ಹಂತದಲ್ಲಿರ್ತಾಳೆ. ಸೊ ನಿಧಾನವಾಗಿ ಸುಧಾರಿಸ್ಕೊಳ್ತಾಳೆ. ಜೊತೆಗೆ ನನ್ನ ಹಳೆಯ ನೆನಪುಗಳನ್ನು ನಾನು ಪಡ್ಕೊಳ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಅವಳು ಕೂಡ ಇರ್ತಾಳೆ. ಸೊ ವಿಕ್ಟೋರಿಯಾ ಅವಳ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ತಾ ಇರ್ತಾಳೆ. ಜೊತೆಗೆ ಅವಳು ಅಂತಾಳೆ, ನಾನು ಎಲ್ಲಿ ಬಿದ್ದಿದ್ನೋ ಆ ಜಾಗಕ್ಕೆ ನಾನು ಮತ್ತೆ ವಾಪಸ್ ಹೋಗ್ಬೇಕು, ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ನಾನು ಏನಾಗಿದ್ದೆ ಅಥವಾ ನನ್ನ ಹಳೆಯ ನೆನಪುಗಳು ಅದರಲ್ಲಿ ಇರೋ ಸಾಧ್ಯತೆ ಇರುತ್ತೆ ಅಂತ ನೀನು ಕರ್ಕೊಂಡು ಹೋಗ್ಬೇಕು ಅಂತ ಜಾಕ್ಗೆ ತಿಳಿಸ್ತಿರ್ತಾಳೆ. ಬಟ್ ವಿಕ್ಟೋರಿಯಾಗೆ ಇದು ಯಾವುದೂ ಇಷ್ಟ ಇರಲ್ಲ. ಯಾಕಂದ್ರೆ ವಿಕ್ಟೋರಿಯಾ ಹೇಳಿದ ಕೆಲಸವನ್ನು ಮಾತ್ರ ಮಾಡ್ತಿರ್ತಾಳೆ. ಹೆಡ್ ಆಫ್ ಇನ್ಫಾರ್ಮೇಶನ್ ಮಾತ್ರ ತಿಳ್ಕೊಂಡು ಅದ್ರ ಪ್ರಕಾರವಾಗಿ ಮಾತ್ರ ಅವಳು ಕೆಲಸವನ್ನು ಮಾಡ್ತಾ ಇರ್ತಾಳೆ. ಅದರ ಹೊರತಾಗಿ ಯಾವುದೇ ರೀತಿಯ ಮನುಷ್ಯನ ಭಾವನೆಗಳಿಗೆ ಅಥವಾ ಮನುಷ್ಯನ ಭಾವನಾತ್ಮಕ ಜೀವನಕ್ಕೆ ಅವಳು ಕನೆಕ್ಟ್ ಆಗಿರಲ್ಲ. ಅವಳು ಕೇವಲ ಮಷಿನ್ ರಿಲೇಟೆಡ್ ಆಗಿ ಕೆಲಸವನ್ನು ಮಾಡುವಂತಹ ರೀತಿಯಲ್ಲಿ ಅವಳನ್ನ ಪ್ರೋಗ್ರಾಮ್ ಮಾಡಿರ್ತಾರೆ. ಸೊ ಜಾಕ್ ಮಾತ್ರ ಸ್ವಲ್ಪ ವಿಭಿನ್ನವಾಗಿ ಥಿಂಕ್ ಮಾಡ್ತಾ ಇರ್ತಾನೆ. ಅವನ ಮೈಂಡ್ ಅಷ್ಟು ಪವರ್ಫುಲ್ ಆಗಿ ರನ್ ಆಗ್ತಾ ಇರುತ್ತೆ. ಹೀಗೆ ಆ ಜೂಲಿಯನ್ನಿಗೆ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ನಿರ್ಧಾರವನ್ನು ಮಾಡ್ಕೊಂಡು ಜೂಲಿಯಾ ಹೊರಟಿರ್ತಾಳೆ. ಸರಿ ಅಂತ ಹೇಳಿ ಜೂಲಿಯಾನ ಕರ್ಕೊಂಡು ಮತ್ತೆ ಅದೇ ಜಾಗಕ್ಕೆ ಹೋಗಿ ಆ ಬಾಕ್ಸ್ ಅನ್ನ ಅವಳಿಗೆ ಕೊಡಿಸ್ಬೇಕು ಅಂತ ಹೇಳಿ ನಿಧಾನವಾಗಿ ಆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಆ ಬಾಕ್ಸ್ ಕೂಡ ಸಿಗುತ್ತೆ. ಆ ಬಾಕ್ಸ್ ಅನ್ನ ಅವಳು ಜೂಲಿಯಾ ತಗೊಂತಾಳೆ. ಇದು ವಿಕ್ಟೋರಿಯಾ ಗೊತ್ತಾಗ್ತದೆ. ವಿಕ್ಟೋರಿಯಾನಿಗೆ ಹೇಳದೆ ಅವರು ಹೋಗಿರ್ತಾರೆ. ಸೊ ಇದರಿಂದಾಗಿ ಅವಳಿಗೆ ವಿಪರೀತ ಸಿಟ್ಟು ಬರುತ್ತೆ, ವಿಪರೀತವಾದ ಗೊಂದಲ ಉಂಟಾಗುತ್ತೆ. ಯಾಕೆಂದ್ರೆ ಅದು ರೆಸ್ಟ್ರಿಕ್ಷನ್ ಆಗಿರುತ್ತೆ. ಜೊತೆಗೆ ಆ ಸಿಸ್ಟಮ್ ಆನ್ ಆಗ್ಲಿಕ್ಕೆ ಬೆಳಗಿನ ಜಾವ ಅಥವಾ ಒಂದಿಷ್ಟು ಟೈಮ್ ನಲ್ಲಿ ಮಾತ್ರ ಆ ಸಿಸ್ಟಮ್ಗಳು ಆನ್ ಆಗುತ್ತೆ. ಆ ಹೆಡ್ ಆಫೀಸ್ ಇಂದ ಕಮಾಂಡ್ ಬರುತ್ತೆ. ಇಲ್ಲಾಂದ್ರೆ ಯಾವ ಕಮಾಂಡ್ ಬರಲ್ಲ. ಇವರಿಗೆ ರಕ್ಷಣೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸಂಪೂರ್ಣ ರಕ್ಷಣೆ ಇಲ್ಲದೆ ಇವರು ಆ ಏಕಾಂಗಿಯಾಗಲ್ಲ ಹೋಗಿರ್ತಾರೆ. ಸೊ ಆ ಡ್ರೋನ್ಸ್ ಇಂದ ತೊಂದರೆ ಆಗ್ಬೋದು ಅಥವಾ ಏಲಿಯನ್ಸ್ ಗಳಿಂದನೂ ಇವರಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ. ಇವರಿಗೆ ಆ ವಸ್ತು ಏನೋ ಸಿಗುತ್ತೆ, ತಕ್ಷಣ ಅದನ್ನ ತಗೊಂತಾರೆ. ಬಟ್ ಅದೇ ಸಂದರ್ಭಕ್ಕೆ ಅವರಲ್ಲಿ ಏಲಿಯನ್ಸ್ ನಿಂದ ಅಟ್ಯಾಕ್ ಆಗುತ್ತೆ. ಆ ಏಲಿಯನ್ಸ್ ಅಟ್ಯಾಕ್ ಆದಾಗ ಇವರನ್ನ ಎಚ್ಚರ ತಪ್ಪಿಸಿ ಅವರನ್ನ ಕಟ್ಟಾಕೊಂಡು ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಒಂದು ವಿಶೇಷವಾದ ಗುಹೆಯ ಒಳಗಡೆ ಅದನ್ನು ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಹೆಡ್ ಆಫೀಸ್ ಇಂದ ಕಮಾಂಡ್ ಬರುತ್ತೆ. ಸೊ ಜಾಕ್ ಇಲ್ಲಿ ಹೋಗಿದ್ದಾನೆ ಏನು ಅಂತ ತಿಳಿಸಿದಾಗ, ಇಲ್ಲ ಈ ತರ ನಡೆದಿದೆ, ಅವನ ಆತರ ಒಂದು ಹುಡುಗಿಯನ್ನು ರಕ್ಷಿಸಿದ್ದಾನೆ, ಅದನ್ನ ಕರ್ಕೊಂಡು ಹೋಗಿದ್ದಾನೆ, ಸೊ ಅವನನ್ನು ರಕ್ಷಿಸಬೇಕು, ಒಂದಿಷ್ಟು ಡ್ರೋನ್ಸ್ ಅನ್ನ ಕಳಿಸಿ ಅಂತ ವಿಕ್ಟೋರಿಯಾ ಹೆಡ್ ಆಫೀಸ್ ಕಮಾಂಡ್ ಸ್ಟೇಷನ್ ಹೆಡ್ಗೆ ತಿಳಿಸ್ತಾಳೆ. ಸೊ ಇನ್ನೊಂದು ಕಡೆಯಲ್ಲಿ ಜಾಕ್ ಅನ್ನ ಕಟ್ಟಾಕಿರ್ತಾರೆ. ಸೊ ಎದುರುಗಡೆ ಒಬ್ಬ ವ್ಯಕ್ತಿನೇ ಕೂತಿರ್ತಾನೆ. ಆ ವ್ಯಕ್ತಿಯ ಹೆಸರು ರೀಚ್ ಅಂತ ಆಗಿರುತ್ತೆ. ಸೊ ರೀಚ್ ಅಲ್ಲಿ ಕೂತ್ಕೊಂಡು ಇವನಿಗೆ ಮಾತಾಡ್ತಾ ಇರ್ತಾನೆ. ಸೊ ಆಕ್ಚುಲಿ ಭೂಮಿಯಲ್ಲಿ ಯಾವ ಏಲಿಯನ್ಸ್ ಕೂಡ ಇಲ್ಲ, ಅಥವಾ ನೀನು ಇಷ್ಟು ವರ್ಷದಿಂದ ಹುಡುಕ್ತಾ ಇದ್ದಲ್ಲ ನಿನ್ನ ಎಷ್ಟೋ ನೆನಪುಗಳು, ಕನಸುಗಳು ಅಥವಾ ಏನೇನೋ ನಿನ್ನ ಹಳೆಯ ಜೀವನವನ್ನು ತಿಳ್ಕೋಬೇಕು ಅಂತ, ಅದಕ್ಕೆ ನೀನು ರೇಡಿಯೇಷನ್ ಝೋನ್ ಅನ್ನು ದಾಟಿ ಹೋಗ್ಬೇಕು. ಯಾಕೆಂದ್ರೆ ವಾಸ್ತವದಲ್ಲಿ ರೇಡಿಯೇಷನ್ ಝೋನ್ ಅನ್ನೋದೇ ಇಲ್ಲ. ಸೊ ನೀನು ಅದನ್ನು ದಾಟಿ ಹೋದ್ರೆ ಮಾತ್ರ, ನಿನ್ನ ಈ ಪ್ರಾಂತ್ಯವನ್ನ ಬಿಟ್ಟು ಹೋದ್ರೆ ಮಾತ್ರ ನಿನಗೆ ಸತ್ಯದ ಅರ್ಥ ಆಗತ್ತೆ ಅಂತ ಹೇಳ್ತಾನೆ. ಜೊತೆಗೆ ಆ ಜಾಗದಲ್ಲಿ ಸಾಕಷ್ಟು ಜನ ಮನುಷ್ಯರಿರ್ತಾರೆ. ಇವರ ಪ್ರಕಾರ ಭೂಮಿಯಲ್ಲಿ ಯಾವುದೇ ಮನುಷ್ಯರೇ ಇಲ್ಲ, ಸಂಪೂರ್ಣ ಏಲಿಯನ್ಸೇ ತುಂಬಿಕೊಂಡಿದೆ ಅನ್ನೋದು ಇವರ ಮನಸ್ಥಿತಿ ಆಗಿರುತ್ತೆ. ಬಟ್ ವಾಸ್ತವದಲ್ಲಿ ಆ ಕಥೆನೇ ಬೇರೆ ಆಗಿರುತ್ತೆ. ಆಕ್ಚುಲಿ ಇವು ಜಾಕ್ನ ಯಾಕೆ ಅಲ್ಲಿ ಕರ್ಸ್ಕೊಂಡಿರ್ತಾರೆ ಅಂದ್ರೆ, ಆ ಡ್ರೋನ್ ಗಳನ್ನ ರೀಪ್ರೋಗ್ರಾಮಿಂಗ್ ಮಾಡೋದು ಅವನಿಗೆ ಗೊತ್ತಿರುತ್ತೆ. ಸೊ ರೀಪ್ರೋಗ್ರಾಮಿಂಗ್ ಮಾಡಿ ಮನುಷ್ಯರಿಗೆ ಅದು ಹಾನಿ ಮಾಡ್ದೇನೆ ಡ್ರೋನ್ಸ್ ಗಳ ಮಧ್ಯೆ ಅಟ್ಯಾಕ್ ಆಗಿ ಮನುಷ್ಯರಿಗೆ ಏನೋ ತೊಂದರೆ ಆಗದಿರೋ ರೀತಿಯಲ್ಲಿ ಪ್ರೋಗ್ರಾಮ್ ಮಾಡ್ಕೊಡು ಅಂತ ಇವನನ್ನ ಹಿಡ್ಕೊಂಡ್ ಬಂದಿರ್ತಾರೆ. ಬಟ್ ಅದಕ್ಕೆ ಅವನಂತಾನೆ, ಇಲ್ಲ ನಾನು ಆ ಕೆಲಸವನ್ನು ಮಾಡಲ್ಲ, ನನಗೆ ಇನ್ಸ್ಟ್ರಕ್ಷನ್ ಇದೆಯೋ ಅದನ್ನ ಮಾತ್ರ ನಾನು ಮಾಡ್ತೀನಿ, ನಾನು ಅದನ್ನ ಮಾಡಲ್ಲ ಅಂತ ಹೇಳ್ತಾನೆ. ಸೊ ಅಲ್ಲಿಂದ ಅವನು ಅಂತಾನೆ, ನೀನು ಆ ರೇಡಿಯೇಷನ್ ಝೋನ್ ದಾಟಿ ಒಂದ್ಸಲ ಹೋಗು, ನಿನ್ನ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ, ಆ ನಂತರ ನೀನ್ ಬಾ ಅಂತ ಹೇಳಿ ಅವನಿಗೆ ಆ ಗನ್ನನ್ನು ವಾಪಸ್ ಕೊಡ್ತಾನೆ. ತಕ್ಷಣದಲ್ಲಿ ನೀನು ಆ ರೇಡಿಯೇಷನ್ ಝೋನ್ ಅಥವಾ ಇಲ್ಲಿಂದ ಪ್ರಾಂತ್ಯವನ್ನು ಬಿಟ್ಟು ಹೋಗುವಂತ ತಕ್ಷಣ ಜೂಲಿಯಾನನ್ನ ಕರ್ಕೊಂಡು ಹೊರಟು ಅದೇ ಆ ಟವರ್ನ ಜಾಗಕ್ಕೆ ಮತ್ತೆ ಹೋಗ್ತಾನೆ. ಅಲ್ಲಿ ಅವನಿಗೆ ಎಷ್ಟೋ ಹಳೆಯ ನೆನಪುಗಳು ಬರುತ್ತೆ. ಅಲ್ಲಿ ಜೂಲಿಯಾ ಇವನಿಗೆ ತಿಳಿಸ್ತಾಳೆ, ಆಕ್ಚುಲಿ ಅಲ್ಲಿ ಜಾಕ್ನ ಹೆಂಡತಿ ಜೂಲಿಯಾ ಆಗಿರ್ತಾಳೆ. ಸೊ ಸುಮಾರು ವರ್ಷಗಳ ಹಿಂದೆ ಅವರನ್ನ ಬೇರ್ಪಡಿಸಿರ್ತಾರೆ. ಜೂಲಿಯಾ ಅವಳಲ್ಲಿ ಇರುವಂತಹ ಎಲ್ಲ ಹಳೆಯ ನೆನಪುಗಳನ್ನ ಅವನಿಗೆ ತಿಳಿಸ್ತಾಳೆ. ನೀನ್ ನನ್ನ ಗಂಡ ಆಗಿದ್ದೆ, ನೀನ್ ಆಕ್ಚುಲಿ ಈಗ ನಾವು ನಿಂತಹ ಜಾಗದಲ್ಲೇನೆ ಪ್ರಪೋಸ್ ಮಾಡಿದ್ದೆ. ಸೊ ನಾವಿಬ್ರು ಒಂದು ಪ್ರೇಮಿಸಿಯಾಗಿ ಒಂದು ಹೆಂಡತಿಯಾಗಿ ನಾವಿಬ್ರು ಜೀವನವನ್ನ ನಡೆಸ್ತಾ ಇದ್ವಿ ಅಂತ ಸಂಪೂರ್ಣವಾಗಿ ಆ ಹಳೆಯ ಮಾಹಿತಿಗಳನ್ನೆಲ್ಲ ಜೂಲಿಯಾ ಜಾಕ್ನಿಗೆ ತಿಳಿಸ್ತಾರೆ. ಜಾಕ್ನಿಗೆ ಒಂದು ರೀತಿಯ ಗೊಂದಲ ಉಂಟಾಗುತ್ತೆ. ಯಾಕಂದ್ರೆ ಅದನ್ನ ರಿಸೀವ್ ಮಾಡ್ಕೊಳಕ್ಕೆ ಅವನ ಬುದ್ಧಿಯಲ್ಲಿ ಆ ಶಕ್ತಿ ಇರಲ್ಲ. ಇದೇ ಸಂದರ್ಭಕ್ಕೆ ಅಲ್ಲಿ ಒಂದು ಆ ವಿಮಾನ ಬರುತ್ತೆ. ವಿಕ್ಟೋರಿಯಾ ಇದನ್ನೆಲ್ಲ ಗಮನಿಸ್ತಾಳೆ. ವಾಪಸ್ ಇವನು ಆ ಸ್ಟೇಷನ್ಗೆ ಬರ್ತಾನೆ. ಬಟ್ ವಿಕ್ಟೋರಿಯಾ ಬಾಗ್ಲನ್ನ ತೆಗಿಯಲ್ಲ. ಅವಳಂತಾಳೆ, ನೀನು ನನಗೆ ಮೋಸ ಮಾಡಿದೀಯಾ, ನೀನು ಇನ್ಸ್ಟ್ರಕ್ಷನ್ ಅನ್ನ ಬಿಟ್ಟು ಕೆಲಸ ಮಾಡ್ತಿದ್ಯಾ, ಹಾಗಾಗಿ ನಿನಗೆ ಒಳಗೆ ಬರೋ ಅಥಾರಿಟಿ ಇಲ್ಲ, ಹೆಡ್ ಆಫೀಸ್ ಇಂದ ನನಗೆ ಕಮಾಂಡ್ ಬಂದಿದೆ ಅಂತ ಹೇಳ್ತಾಳೆ. ಇವನಂತಾನೆ, ನಮ್ಮೆಲ್ಲರಿಗೂ ಮೋಸ ನಡೀತಾ ಇದೆ, ಆಕ್ಚುಲಿ ಏಲಿಯನ್ಸ್ ಇಲ್ಲ ಭೂಮಿಯಲ್ಲಿ, ಇದ್ಯಾವುದೋ ಬೇರೆ ರೀತಿಯ ಗೊಂದಲ ಉಂಟಾಗಿದೆ, ಇಲ್ಲೇನೋ ತೊಂದರೆ ಇದೆ, ನಮಗೂ ಇದರಿಂದ ತೊಂದರೆ ಇದೆ, ನಾವ್ ಇಲ್ಲಿಂದ ತಕ್ಷಣ ಓಡೋಗ್ಬೇಕು, ಬಾಗಲ್ ತೆಗಿ ಅಂತ ಜೋರಾಗಿ ಕಿರುತ್ತಾನೆ. ಬಟ್ ಅದು ಯಾವುದೇ ಕಾರಣಕ್ಕೂ ಅವಳು ಒಳಗಡೆಯಿಂದ ಬಾಗಲ್ ತೆಗಿಯಲ್ಲ.
ಇದೇ ಸಂದರ್ಭಕ್ಕೆ ಇವಳಿಗೆ ಆ ಸತ್ಯತೆ ಗೊತ್ತಾಗ್ತಾ ಇದೆ ಅನ್ನೋದು ಗೊತ್ತಾದ ತಕ್ಷಣ ಒಂದು ಡ್ರೋನ್ ಇವ್ರ ಮೇಲೆನೆ ಅಟ್ಯಾಕ್ ಮಾಡ್ಲಿಕ್ಕೆ ಅಲ್ಲಿ ಬರುತ್ತೆ. ಯಾಕಂದ್ರೆ ಹೆಡ್ ಆಫೀಸ್ ಇಂದ ಅಥವಾ ಆ ಕಮಾಂಡ್ ಸ್ಟೇಷನ್ ಇಂದ ಡ್ರೋನ್ ಅನ್ನ ಆಕ್ಟಿವೇಟ್ ಮಾಡಿ ಕಳ್ಸಿರ್ತಾರೆ. ಸೊ ಅದು ಆ ವಿಕ್ಟೋರಿಯಾನ ಸಾಯಿಸಾಕತ್ತೆ. ಆ ವಿಕ್ಟೋರಿಯಾ ಅಲ್ಲಿ ನುಚ್ಚು ನರ ಸತ್ತೋಗ್ತಾಳೆ. ಇನ್ನೇನು ಜಾಕನ್ ಕೂಡ ಸಾಯಿಸುವ ಸಂದರ್ಭದಲ್ಲಿ ಜೂಲಿಯಾ ಆ ಡ್ರೋನ್ ಮೇಲೆ ಅಟ್ಯಾಕ್ ಮಾಡಿ ಆ ಡ್ರೋನ್ ಅನ್ನ ನಾಶಪಡಿಸ್ತಾಳೆ. ಸೊ ಕಮಾಂಡ್ ಆಫೀಸ್ ನಿಂದ ಒಂದೇ ರೀತಿಯ ವಾಯ್ಸ್ ಅಥವಾ ಒಂದೇ ರೀತಿಯ ಕಮಾಂಡ್ ಬರ್ತಿರುತ್ತೆ. ಹೀಗೆ ಇನ್ನೊಂದಿಷ್ಟು ಡ್ರೋನ್ಗಳು ಇವ್ರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರುತ್ತೆ. ಆದರೆ ಅವನಿಗೆ ಅನುಭವ ಜಾಸ್ತಿ ಇರೋದ್ರಿಂದ ಇವನು ಹೇಗೇಗೋ ಮಾಡಿ ತಪ್ಪಿಸ್ಕೊಂಡು ಒಂದು ಮರಳುಗಾಡಿನ ಜಾಗಕ್ಕೆ ಹೋಗ್ತಾನೆ. ಬಟ್ ಎಲ್ಲೋ ಒಂದು ಹಂತದಲ್ಲಿ ಇವರಿಗೆ ಆ ಡ್ರೋನ್ ಶೂಟ್ ಮಾಡಿದ್ದು ತಾಗಿ ಇವರ ಶಿಪ್ ಹಾಳಾಗಿ ಹೋಗುತ್ತೆ. ಅವರಲ್ಲಿ ಲ್ಯಾಂಡ್ ಕ್ರಾಶ್ ಆಗಿ ಬೀಳ್ತಾರೆ. ಆ ಕ್ರಾಶ್ ಆಗಿ ಅಲ್ಲಿ ಬೀಳ್ತಾರೆ. ಬಿದ್ದ ತಕ್ಷಣದಲ್ಲಿ ಅಲ್ಲೇ ಸುತ್ತಮುತ್ತ ಯಾರು ಇದಾರೆ ಅಂತ ನೋಡ್ತಿರ್ತಾರೆ. ಬಟ್ ದೂರದಲ್ಲಿ ಅವನಿಗೆ ಯಾರಿಗೋ ಡ್ರೋನ್ ಅನ್ನು ರಿಪೇರಿ ಮಾಡ್ತಾ ಇರೋರು ಕಾಣ್ತಾರೆ. ಸೊ ಜೋರಾಗಿ ಕೂಗ್ತಾ ಅಲ್ಲಿ ಹೋಗ್ತಾನೆ. ಬಟ್ ಅಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಎದುರುಗಡೆ ಇರುವವನು ಜಾಕ್ನ ರೀತಿಯಲ್ಲೇ ಇರ್ತಾನೆ. ಇಲ್ಲಿ ಅವನಿಗೆ ಒಂದು ಸತ್ಯ ಗೊತ್ತಾಗುತ್ತೆ, ನನ್ನ ರೀತಿಯಲ್ಲೇ ರೇಡಿಯೇಷನ್ ಝೋನ್ ಅನ್ನೋದಿಲ್ಲ, ಸಂಪೂರ್ಣವಾಗಿ ಭೂಮಿಯಲ್ಲಿ ನನ್ನ ರೀತಿಯದ್ದೇ ನಕಲನ್ನ ಮಾಡಿದ್ದಾರೆ. ಸೊ ಅವರಿಬ್ಬರ ಮಧ್ಯೆ ಫೈಟ್ ಸ್ಟಾರ್ಟ್ ಆಗುತ್ತೆ. ಒರಿಜಿನಲ್ ಜಾಕ್ ಮತ್ತೆ ಆ ಡೂಪ್ಲಿಕೇಟ್ ಜಾಕ್ನ ಮಧ್ಯ ಫೈಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಫೈಟ್ ನಲ್ಲಿ ಅವಳಿಗೆ ಜೂಲಿಯನ್ಗೆ ಜೋರಾಗಿ ಏಟಾಗತ್ತೆ, ಹೊಟ್ಟೆಯ ಭಾಗಕ್ಕೆ ಜೋರಾದ ಏಟಾಗತ್ತೆ. ಸೊ ತಕ್ಷಣದಲ್ಲಿ ಅವಳನ್ನ ಅಲ್ಲೇ ಇರುವಂತಹ ಒಂದು ಜಾಗಕ್ಕೆ ಮಲಗಿಸಿ ತಕ್ಷಣ ವಾಪಸ್ ಹೊರಡ್ತಾನೆ, ತನ್ನ ಟವರ್ಗೆ ಹೊರಡ್ತಾನೆ. ಯಾಕಂದ್ರೆ ಮೆಡಿಸಿನ್ ತರೋದು ಅವನಿಗೆ ಅವಶ್ಯಕತೆ ಇರುತ್ತೆ. ತಕ್ಷಣ ಆ ಟವರ್ನ ಜಾಗಕ್ಕೆ ಹೋಗ್ತಾನೆ. ಟವರ್ನ ಜಾಗಕ್ಕೆ ಹೋಗುವಾಗ ಇವನನ್ನ ಬಂಧಿಸಿಟ್ಟು ಹೋಗಿರ್ತಾನೆ ಹಳೆ ಆ ಡೂಪ್ಲಿಕೇಟ್ ಜಾಕ್ ಅನ್ನ. ಇವನಿಗೆ ಏನೋ ಒಂದಿಷ್ಟು ಗೊಂದಲಗಳ ತಲೆಯಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಸೊ ವಾಪಸ್ ಟವರ್ಗೆ ಹೋದಾಗ ಅಲ್ಲಿ ವಿಕ್ಟೋರಿಯಾ ಬದುಕೇ ಇರ್ತಾಳೆ. ಇವನಿಗೆ ಸಂಪೂರ್ಣ ಆಶ್ಚರ್ಯ ಆಗುತ್ತೆ, ನನ್ನ ಕಣ್ಣಿದ್ರೆ ಇವಳು ಸತ್ತಿದ್ದಾಳೆ, ಮತ್ತೆ ಇವಳು ಇಲ್ಲಿ ಬದುಕಿರೋಕೆ ಹೇಗೆ ಸಾಧ್ಯ ಅಂತ. ಸೊ ಅವನಿಗೆ ಅವಳು ಏನು ಹೇಳಲ್ಲ, ಅವನ ಅದ್ರ ಬಗ್ಗೆ ಅವಳ ಹತ್ರ ಏನೂ ಶೇರ್ ಮಾಡ್ಕೊಳ್ಳಲ್ಲ, ಅಥವಾ ಅವಳಿಗೆ ಯಾವುದೇ ಹಳೆಯ ನೆನಪುಗಳು ಕೂಡ ಇರಲ್ಲ. ಮತ್ತೆ ರೀಪ್ರೋಗ್ರಾಮಿಂಗ್ ಮಾಡೇನೆ ಅವಳನ್ನ ಅಲ್ಲಿ ಕಳಿಸಿರ್ತಾರೆ. ಸೊ ಅವನು ಮೆಡಿಕಲ್ ಕಿಟ್ ಅನ್ನ ತಗೊಂಡು ಆ ಮೆಡಿಸಿನ್ ಅನ್ನ ತಗೊಂಡು ತಕ್ಷಣದಲ್ಲಿ ಜೂಲಿಯಾ ಇರೋ ಜಾಗ ಹೋಗ್ತಾನೆ. ಜೂಲಿಯನ್ನ ರಕ್ಷಣೆ ಕೂಡ ಮಾಡ್ತಾನೆ. ಜೂಲಿಯಾ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತಾಳೆ. ಅವಳನ್ನ ತನ್ನ ಆ ಭೂಮಿಯಲ್ಲಿ ಮಾಡ್ಕೊಂಡಂತಹ ಮನೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವಳ ಜೊತೆ ಇರ್ತಾನೆ. ಮತ್ತೆ ವಾಪಸ್ ಆ ರೀಚ್ ಇರುವಂತಹ ವ್ಯಕ್ತಿ ಇರುವಂತಹ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ವಿಷಯದ ಸತ್ಯತೆಯನ್ನು ಕೇಳ್ತಾರೆ. ಅವಾಗ ಗೊತ್ತಾಗತ್ತೆ ಆಕ್ಚುಲಿ ಯಾವ ಏಲಿಯನ್ಸು ಭೂಮಿಯಲ್ಲಿ ಇದ್ದಾರೆ ಅಂತ ಅನ್ಕೊಂಡಿದಾರೋ ಅದೇ ಏಲಿಯನ್ಸು ಈ ಜಾಕ್ ಅನ್ನ, ಜೂಲಿಯನ್ನ, ವಿಕ್ಟೋರಿಯನ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರುವಂತದ್ದಾಗಿರುತ್ತೆ. ಇವನು ಇವರಿಗೆ ಡ್ರೋನ್ ಅನ್ನು ರಿಪೇರಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾನೆ. ಆ ಏಲಿಯನ್ಸು ಸಾಕಷ್ಟು ವರ್ಷಗಳ ಹಿಂದೆ ಜಾಕ್, ವಿಕ್ಟೋರಿಯಾ ಮತ್ತೆ ಜೂಲಿ ಹಾಗೆ ಇನ್ನೂ ಕೆಲವು ಸಂಗಡಿಗರು ನಾಸಾದ ಒಂದು ಉಪಗ್ರಹದಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿರ್ತಾರೆ. ಅಲ್ಲಿ ಒಂದು ಏಲಿಯನ್ನು ಇವ್ರ ಮೇಲೆ ಅಟ್ಯಾಕ್ ಮಾಡಿ ಅವರನ್ನೆಲ್ಲ ಸಾಯಿಸಿ ಈ ಮೂವರನ್ನೇ ಡೂಪ್ಲಿಕೇಟ್ ಆಗಿ ಮಾಡಿಕೊಂಡು ಅವರವರಿಗೆ ಒಂದಿಷ್ಟು ಜಾಗವನ್ನು ಕೊಟ್ಟು ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇರ್ತಾರೆ. ಇವ್ರು ಏನ್ ಅನ್ಕೊಂಡಿದ್ದಾರೆ, ಭೂಮಿಯಲ್ಲಿ ಏಲಿಯನ್ಸ್ ಇದೆ, ಅದ್ರ ವಿರುದ್ಧ ನಾವು ಮನುಷ್ಯರು ಹೋರಾಡ್ತಾ ಇದೀವಿ ಅಂತ. ಆದ್ರೆ ವಾಸ್ತವವಾಗಿ ಏಲಿಯನ್ಸ್ಗಳೇ ಮನುಷ್ಯರನ್ನ ಸಾಯಿಸಲಿಕ್ಕೆ ಮಾಡಿದಂತಹ ಸಿಸ್ಟಮ್ ಅದಾಗಿರುತ್ತೆ. ಈ ಎಲ್ಲ ವಿಷಯಗಳು ಜಾಕ್ನಿಗೆ ಅರ್ಥ ಆಗುತ್ತೆ. ಇದನ್ನ ವಯಸ್ಸಾದಂತಹ ವ್ಯಕ್ತಿ ತಿಳಿಸ್ತಾನೆ. ಇವನು ಒಂದು ಡ್ರೋನ್ ಅನ್ನ ತಮ್ಮ ಕಂಟ್ರೋಲ್ಗೆ ಬೇಕಾದ ರೀತಿಯಲ್ಲಿ ಬದಲನ್ನು ಮಾಡ್ತಾನೆ. ಆಕ್ಚುಲಿ ಕಮಾಂಡ್ ಆಫೀಸ್ ನಲ್ಲಿ ತೋರಿಸ್ತಾ ಇರುವಂತಹ ಹೆಡ್ ಆಫೀಸ್ ಇಂದ ಬಂದಂತ ಫೇಸ್ ಕೂಡ ಅದರಿಂದನೇ ಏಲಿಯನ್ಸೇ ಕ್ರಿಯೇಟ್ ಮಾಡಿರೋದಾಗಿರುತ್ತೆ. ಅದರ ಹೆಡ್ ಆಫೀಸ್ ಬಾಹ್ಯಾಕಾಶದಲ್ಲಿರುತ್ತೆ. ಅದಕ್ಕೆ ಜಾಕ್ ಮತ್ತು ಜೂಲಿಯಾ ಅವರಿಬ್ಬರಿಗೆ ಅಥವಾ ವಿಕ್ಟೋರಿಯಾ ಅವ್ರಿಗೆ ಮಾತ್ರ ಎಂಟ್ರಿ ಕೊಡ್ಲಿಕ್ಕೆ ಅವಕಾಶ ಇರುತ್ತೆ. ಯಾಕಂದ್ರೆ ಅವರೇ ಕ್ರಿಯೇಟ್ ಮಾಡಿದಂತಹ ಕ್ರಿಯೇಚರ್ಸ್ ಇವರಾಗಿರ್ತಾರೆ. ಇವ್ರು ಯಾರು ನ್ಯಾಚುರಲ್ ಆಗಿರ್ತಾನೆ. ಬಟ್ ಜಾಕ್ನಿಗೆ ಮಾತ್ರ ಅವನ ಮೈಂಡ್ ಪವರ್ಫುಲ್ ಇರೋದ್ರಿಂದ ಅವನ ಹಳೆಯ ನೆನಪುಗಳನ್ನು ಅವನು ಹುಡುಕಿ ಮತ್ತೆ ಸತ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಆಗಿರುತ್ತೆ. ಇದೇ ಕಾರಣಕ್ಕಾಗಿ ಅವನೆಲ್ಲ ಇವರ ಡ್ರೋನ್ಸ್ ಗಳನ್ನ ರಿಪೇರಿ ಮಾಡ್ಕೊಡ್ತಾನೆ. ಯಾಕಂದ್ರೆ ಅಳಿದುಳಿದ ಮನುಷ್ಯರನ್ನ ಬದುಕಿಸೋದು ಅವನ ಜವಾಬ್ದಾರಿ ಕೂಡ ಆಗಿರುತ್ತೆ. ಯಾಕೆಂದ್ರೆ ನಿಜವಾಗ್ಲೂ ಅವನು ಕೆಲಸ ಮಾಡ್ತಾ ಇರೋದು ಏಲಿಯನ್ಸ್ ಗಳಿಗಾಗಿರುತ್ತೆ. ಸೊ ಮನುಷ್ಯರನ್ನ ರಕ್ಷಣೆ ಮಾಡೋಕೋಸ್ಕರ ಅವನು ಇವರಿಗೆ ಸಹಾಯವನ್ನು ಮಾಡ್ತಾನೆ. ಇದೇ ಸಂದರ್ಭಕ್ಕೆ ಅಲ್ಲೊಂದಿಷ್ಟು ಡ್ರೋನ್ಸ್ ಗಳು ಬರುತ್ತೆ. ಯಾಕಂದ್ರೆ ಅದು ಹೆಡ್ ಆಫೀಸ್ ಇಂದ ಕಳಿಸಿರ್ತಾರೆ. ಸೊ ಪ್ರತಿಯೊಂದನ್ನು ಮೂಮೆಂಟ್ ಅನ್ನ ಇವ್ರದ್ದು ಅಬ್ಸರ್ವ್ ಮಾಡ್ತಾನೆ ಇರ್ತಾರೆ. ಎಲ್ಲೇ ತೊಂದರೆ ಆದ್ರೂ ತಕ್ಷಣದಲ್ಲಿ ಅಟ್ಯಾಕ್ ಮಾಡಿಸೋದು ಆ ಹೆಡ್ ಆಫೀಸ್ ನಿಂದ ಕೆಲಸ ನಡೀತಿರುತ್ತೆ. ಅಂದ್ರೆ ಮೂಲ ಏಲಿಯನ್ಸ್ ನಿಂದ ಈ ಕೆಲಸ ನಡೀತಿರುತ್ತೆ. ಸೊ ತಕ್ಷಣದಲ್ಲಿ ಇಲ್ಲೆಲ್ಲ ವಿಚಾರಗಳು ಇವರೆಲ್ಲರಿಗೂ ಗೊತ್ತಾಗತ್ತೆ. ಇವರೆಲ್ಲರಿಗೂ ಆ ಸತ್ಯದ ಒಂದು ಪರಿಜ್ಞಾನ ಸಿಗತ್ತೆ. ಬಟ್ ಇದೇ ಸಂದರ್ಭಕ್ಕೆ ಅಲ್ಲಿ ಆ ಡ್ರೋನ್ಸ್ ಗಳು ಬರುತ್ತೆ. ಇವರ ವಿರುದ್ಧದ ಡ್ರೋನ್ಸ್ ಗಳು ಬಂದು ಅಲ್ಲೆಲ್ಲರ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಲ್ಲಿ ಸಾಕಷ್ಟು ಜನ ಸತ್ತೋಗ್ತಾರೆ. ಅಲ್ಲಿ ಆ ವಯಸ್ಸಾದಂತಹ ವ್ಯಕ್ತಿಗೆ ತುಂಬಾನೇ ಗಾಯ ಆಗತ್ತೆ, ತುಂಬಾನೇ ಏಟಾಗತ್ತೆ. ಅವನಂತಾನೆ, ಸೊ ನಾವೇನು ಕಳಿಸ್ಬೇಕು ಅಂತ ಅನ್ಕೊಂಡಿದ್ವೋ ಇದಕ್ಕೆ ಹೋಗಿ ಬ್ಲಾಸ್ಟ್ ಆಗ್ಲಿಕ್ಕೆ ಆ ಡ್ರೋನ್ ಕೂಡ ಇವಾಗ ಹಾಳಾಗಿದೆ. ಸೊ ನಾವು ಹೊಸ ಪ್ಲಾನ್ ಅನ್ನ ಮಾಡಬೇಕು ಅಂತ ಅವರಲ್ಲಿ ಡಿಸ್ಕಷನ್ ಮಾಡಿಕೊಂಡು ಆ ವಯಸ್ಸಾದ ವ್ಯಕ್ತಿ ಹೇಳ್ತಾನೆ, ಹೇಗಾದ್ರೂ ಮಾಡಿ ನೀನು ಅದನ್ನ ನಾಶಪಡಿಸಲೇಬೇಕು. ಆ ಏಲಿಯನ್ ಹೆಡ್ ಏನಿದೆ, ಆ ಮೂಲ ಏನಿದೆ, ಅದನ್ನ ನೀನು ನಾಶಪಡಿಸಲೇಬೇಕು. ಅದಿಲ್ದ ಅಂದ್ರೆ ಭೂಮಿಯಲ್ಲಿ ಅಳಿದುಳಿದ ಮನುಷ್ಯರು ಕೂಡ ಬದುಕಕ್ಕೆ ಸಾಧ್ಯ ಆಗಲ್ಲ ಅಂತ. ತಕ್ಷಣದಲ್ಲಿ ಅವನು ತನ್ನ ಹೆಂಡತಿಯಾದ ಜೂಲಿಯಾನನ್ನ ಒಂದು ಆ ನಿದ್ದೆ ಮಾಡುವಂತಹ ಕ್ಲೋನ್ ಬಾಕ್ಸ್ ಒಳಗಡೆ ಹಾಕೊಂಡು, ಸೊ ತಕ್ಷಣದಲ್ಲಿ ಅದನ್ನ ಅವಳ ವಾಯ್ಸ್ ಅನ್ನು ಕೂಡ ಅಲ್ಲಿ ಪ್ಲೇ ಮಾಡಿಕೊಂಡು ಆ ಫ್ಲೈಟ್ ಅನ್ನ ಒಂದೇ ಆದ ವಿಮಾನವನ್ನ ಹತ್ಕೊಂಡು ಸೀದಾ ಆ ಬಾಹ್ಯಾಕಾಶದ ಕಡೆಗೆ ಹೊಡ್ತಾನೆ. ಸೊ ಆ ಟವರ್ ನಲ್ಲಿ ವಿಕ್ಟೋರಿಯಾ ಕೂಡ ಇರ್ತಾಳೆ. ಆ ವಿಕ್ಟೋರಿಯಾನ ಕರ್ಕೊಂಡು ಆ ಜಾಗಕ್ಕೆ ಹೋಗ್ತಾನೆ. ಅಲ್ಲಿ
ಒಂದು ಬಾಹ್ಯಾಕಾಶದಲ್ಲಿ ಅದಿರುತ್ತೆ, ಒಂದು ಟ್ರಯಾಂಗಲ್ ಶೇಪ್ ನಲ್ಲಿ ಅದಿರುತ್ತೆ. ಸೊ ತಕ್ಷಣದಲ್ಲಿ ಇವರು ಹೋದ ತಕ್ಷಣ ಅದು ಬಾಗಿಲು ತೆರಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಇಲ್ಲಿ ಜಾಕ್ಗೆ ಏನೋ ತೊಂದರೆ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅವನು ತಕ್ಷಣದಲ್ಲೇನೆ ಆ ಜೂಲಿಯಾ ಇರುವಂತಹ ಪೆಟ್ಟಿಗೆಯನ್ನ ಭೂಮಿಗೆ ವಾಪಸ್ ಕಳಿಸಿರ್ತಾನೆ. ಸೊ ಅರ್ಧದಲ್ಲೇ ಆ ಜೂಲಿಯಾ ಇರುವಂತಹ ಪೆಟ್ಟಿಗೆ ಕೆಳಗಡೆ ಭೂಮಿಗೆ ಹೋಗ್ಬಿಟ್ಟಿರುತ್ತೆ. ಇನ್ನೊಂದು ಕಡೆಯಲ್ಲಿ ಇವನಿಗೆ ಸಂಪೂರ್ಣ ವಿಷಯ ಅರ್ಥ ಆಗಿರುತ್ತೆ. ಮನುಷ್ಯರ ವಿರುದ್ಧ ಏಲಿಯನ್ಸ್ಗಳು ಮಾಡಿರುವಂತಹ ದೊಡ್ಡ ದುರಂತದ ಕೃತ್ಯ ಇದಾಗಿರುತ್ತೆ. ಇವನು ಆ ಟ್ರಯಾಂಗಲ್ ನ ಒಳಗಡೆ ದೊಡ್ಡ ಇದಕ್ಕೆ ಹೋಗ್ತಾನೆ. ಅಲ್ಲಿ ನೋಡ್ತಾನೆ ಜೂಲಿಯಾ ಹಾಗೆ ಜಾಕ್ ಮತ್ತೆ ವಿಕ್ಟೋರಿಯಾದ ನಕಲುಗಳು ಸಾಕಷ್ಟು ಪ್ರಮಾಣದಲ್ಲಿ, ಲಕ್ಷಾಂತರ ರೀತಿಯಲ್ಲಿ ಮನುಷ್ಯರ ವಿರುದ್ಧವಾಗಿ ತಯಾರು ಮಾಡಿರ್ತಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾನೆ. ಯಾಕಂದ್ರೆ ಇವನು ಡೇಂಜರ್ ಝೋನ್ ಒಳಗಡೆ ಇರ್ತಾನೆ. ಸಂಪೂರ್ಣ ಹೆಡ್ ಅಲ್ಲೇ ಇರುತ್ತೆ. ಸಂಪೂರ್ಣ ಇದನ್ನೆಲ್ಲ ಮಾಡ್ತಾ ಇರುವಂತಹ ಹೆಡ್ ಕಂಟ್ರೋಲ್ ಮಾಡ್ತಾ ಇರೋದು ಅದೇ ಜಾಗ ಆಗಿರುತ್ತೆ. ಸೊ ಇವನು ಆ ಕ್ಲೋನ್ ಅನ್ನ ತಂದಿರೋ ಕಾರಣಕ್ಕಾಗಿ ಅವನಿಗೆ ಪರ್ಮಿಷನ್ ಇರುತ್ತೆ ಒಳಗಡೆ ಹೋಗ್ಲಿಕ್ಕೆ. ಅಲ್ಲಿ ಇವರ ನಕಲುಗಳು ಅಲ್ಲಿ ಸಂಪೂರ್ಣವಾಗಿರೋದಷ್ಟು ಇವರ ನಕಲುಗಳೇ ಆಗಿರುತ್ತೆ. ಯಾಕೆಂದ್ರೆ ಇವರು ಬಾಹ್ಯಾಕಾಶಕ್ಕೆ ಹೋಗಿ ಏಲಿಯನ್ಸ್ ನ ಕೈಗೆ ಸಿಕ್ಕವರು ಇವರೇ ಆಗಿರ್ತಾರೆ. ಸೊ ಅದು ಕೂಡ ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರುವಂತಹ ಆ ಮೂಲ ಏಲಿಯನ್ ಕೂಡ ಒಂದು ಟ್ರಯಾಂಗಲ್ ನ ಶೇಪ್ ನ ಒಳಗಡೆ ಇರುತ್ತೆ. ಸೊ ಅಲ್ಲಿ ಹೋಗಿ ಆ ಕ್ಲೋನ್ ಅನ್ನ ಓಪನ್ ಮಾಡ್ತಾನೆ. ಆ ಕ್ಲೋನ್ ಒಳಗಡೆ ಜೂಲಿಯಾ ಇರಲ್ಲ, ಬದಲಾಗಿ ಆ ವಯಸ್ಸಾದ ವ್ಯಕ್ತಿ ಇರ್ತಾನೆ. ಅವನ ತಕ್ಷಣದಲ್ಲಿ ಇರ್ತಾನೆ, ಎದ್ದು ಕೂತ್ಕೊಳ್ತಾನೆ. ಸೊ ಇವ್ರ ಪ್ಲಾನ್ ಏನಾಗಿರುತ್ತೆ ಅಂದ್ರೆ ಸೆಲ್ಫ್ ಡಿಸ್ಟ್ರಕ್ಷನ್ ಅನ್ನು ಮಾಡಿಕೊಂಡು ಆ ಸಂಪೂರ್ಣ ಜಾಗವನ್ನ ನಾಶಪಡಿಸಬೇಕು ಅಂತ. ತಕ್ಷಣದಲ್ಲಿ ಅವರ ತಗೊಂಡೋದಂತಹ ಇದರಲ್ಲಿ ಬಾಂಬ್ ಇರುತ್ತೆ, ನ್ಯೂಕ್ಲಿಯರ್ ಬಾಂಬ್ ಅನ್ನ ಅವರು ಸಂಪೂರ್ಣ ಇಬ್ರು ಖುಷಿಯಾಗಿ ಅದನ್ನ ಬ್ಲಾಸ್ಟ್ ಮಾಡ್ತಾರೆ. ಸೊ ಈ ಬ್ಲಾಸ್ಟ್ ನಿಂದಾಗಿ ಸಂಪೂರ್ಣ ಆ ಶಿಪ್ ಕ್ರಾಶ್ ಆಗಿ ಹೋಗುತ್ತೆ, ಸ್ಫೋಟವಾಗಿ ಹೋಗುತ್ತೆ. ಸುಮಾರು 70-80 ವರ್ಷಗಳಿಂದ ನಿಜವಾಗ್ಲೂ ಭೂಮಿಯಲ್ಲಿರುವ ಮನುಷ್ಯರಿಗೆ ಫ್ರೀಡಮ್ ಸಿಕ್ಕಿರುತ್ತೆ. ಭೂಮಿಯಲ್ಲಿರುವಂತಹ ಎಲ್ಲ ಡ್ರೋನ್ಗಳು ತನ್ನ ಶಕ್ತಿಯನ್ನ ಕಳ್ಕೊಳ್ಳುತ್ತೆ. ಯಾಕಂದ್ರೆ ಆ ಹೆಡ್ ಆಫೀಸ್ ಅಥವಾ ಆ ಹೆಡ್ ಚೇಂಬರ್ ಡೆಮಾಲಿಷ್ ಆಗಿರೋದ್ರಿಂದ ಈ ಡ್ರೋನ್ಗಳು ಕೆಲಸ ಮಾಡೋಕೆ ಸಾಧ್ಯ ಆಗಲ್ಲ. ಇದರಲ್ಲಿ ಜಾಕ್ ಸತ್ತೋದ ಅಂತ ಅನಿಸುತ್ತೆ. ಜೂಲಿಯಾ ಆ ಮನೆಯಲ್ಲಿ ಜಾಕ್ ಕೊಟ್ಟಂತಹ ಮನೆಯಲ್ಲಿ ಜೀವನ ನಡೆಸಿರ್ತಾರೆ. ಇಲ್ಲಿ ಒಂದು ಮುದ್ದಾದ ಮಗಳು ಕೂಡ ಜೂಲಿಯಾನಿಗೆ ಇರ್ತಾಳೆ. ಬಟ್ ಸಡನ್ ಆಗಿ ಒಂದಿನ ಜಾಕ್ ವಾಪಸ್ ಬರ್ತಾನೆ. ಯಾಕಂದ್ರೆ ಅವನ ಸಾಕಷ್ಟು ನಕಲುಗಳಾಗಿರುತ್ತೆ. ಬಟ್ ಆ ಎಲ್ಲ ನಕಲುಗಳಿಗೂ ವಾಸ್ತವದ ಪರಿಜ್ಞಾನ ಬಂದಿರುತ್ತೆ, ಆ ಹಳೆಯ ನೆನಪುಗಳು ಬಂದಿರುತ್ತೆ. ಸೊ ಅಲ್ಲಿಂದ ಅವನು ಜೂಲಿಯಾನ ಜೊತೆ ತುಂಬಾ ಅದ್ಭುತವಾದ ಸಂಸಾರವನ್ನು ಮಾಡಿಕೊಂಡು ತನ್ನ